ರಾಜ್ಯ ಸಂಪುಟ ಸರ್ಕಸ್ ಏನಾಗ್ತಾ ಇದೆ ಅಂತ ನೋಡ್ತಾ ಹೋದ್ರೆ ಸಿಎಂ ಭೇಟಿಯಾಗಿದ್ದಾರೆ 25ಕ್ಕೂ ಹೆಚ್ಚು ಶಾಸಕರು. ಸಂಪುಟದಲ್ಲಿ ನಮ್ಮನ್ನು ಪರಿಗಣಿಸಿ ಅಂತ ಕಿರಿಯ ಶಾಸಕರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಚಿತ್ರದುರ್ಗ ಪ್ರವಾಸದಲ್ಲೇನಿದ್ದಾರೆ ಸಿಎಂ. ಅದಕ್ಕೂ ಮುನ್ನ ಸಿಎಂ ಡಿಕೆಶಿಯನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಬಾಬಾ ಸಾಹೇಬ್ ಪಾಟೀಲ್, ಬಸನಗೌಡ ತುರ್ಬಿಹಾಳ್, ಶ್ರೀನಿವಾಸ್ ಕಂಪ್ಲಿ ಗಣೇಶ್, ವಿಶ್ವಾಸ್ ವೈದ್ಯ, ಚಿಮ್ಮನಕಟ್ಟಿ, ಹರೀಶ್ ರವಿಶಂಕರ್, ಪ್ರಕಾಶ್ ಕೋಳಿವಾಡ ಸೇರಿ ಸುಮಾರು 15ಕ್ಕೂ ಹೆಚ್ಚು ಶಾಸಕರು ಮುಖ್ಯಮಂತ್ರಿಗಳನ್ನ ಭೇಟಿಯಾದರು. ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಯಾವ ಸೂತ್ರವನ್ನ ಅನುಸರಿಸಲಾಗುತ್ತೆ, ಹೆಚ್ಚೆಚ್ಚು ಹೊಸಬರಿಗೆ ಅವಕಾಶ ಸಿಗುತ್ತಾ ಎನ್ನುವಂತಹ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಆ ನಿರೀಕ್ಷೆಯಲ್ಲೇ ಸುಮಾರು 25ಕ್ಕೂ ಹೆಚ್ಚು ಶಾಸಕರು ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಸಂಪುಟದಲ್ಲಿ ನಮ್ಮನ್ನ ಪರಿಗಣಿಸಿ ಎನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಹೈಕಮಾಂಡ್ ಒಂದಿಷ್ಟು ಮಾನದಂಡಗಳನ್ನ ಇಟ್ಕೊಂಡಿದೆ, ಅದರ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೂ ಮುನ್ನ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ. ಇವತ್ತು ಯೂತ್ ಟೀಮ್ ಐತಿ, ಸುಮಾರು 20ರಿಂದ 25 ಜನ MLAಗಳು ಒಂದು ಅವಕಾಶ ನಮಗೆ ಕೊಡ್ಬೇಕಂತಂದು ಬೇಡಿಕೆ. ಯಾಕಂದ್ರೆ ಎಲ್ಲ ಕೆಲಸ ಕಾರ್ಯಗಳು ಪ್ರತಿಯೊಂದು ಕೂಡ ಒಂದು ಟೀಮ್ ಆಗಿ ವರ್ಕ್ ಮಾಡಕತ್ತೆ. ಆ ನಿಟ್ಟಿನಲ್ಲಿ ಅವ್ರ ಕೆಲ್ಸಗಳು ಆಗ್ಬೇಕು, ನಮ್ಮ ಕೆಲ್ಸಗಳು ಆಗ್ಬೇಕು, ರಾಜ್ಯಕ್ಕೊಂದು ಒಳ್ಳೆ ಮೆಸೇಜ್ ಕೊಡೋ ನಿಟ್ಟಿನಲ್ಲಿ ಇವತ್ತೇನು ಸುಮಾರು ಇನ್ನೂ ಅನೇಕ ಜನ ಶಾಸಕರು ಬಂದಲ್ಲಿ, ಒಂದು 15 ಜನ ಬಂದಿರ್ಬೋದು, ಇನ್ನೂ ಒಂದು 10 ಜನ ಅಂತೂ ಶಾಸಕರಿದ್ದಾರೆ. ಒಂದು 25 ಜನ ಪ್ರಾಮಾಣಿಕವಾಗಿ ನಮಗೆ ಸಚಿವ ಸ್ಥಾನ ಕೊಡ್ಬೇಕಂತಂದು ಅವ್ರೇನು ಹೇಳ್ತಿದ್ದಾರೆ. ನಿಜವಾಗ್ಲೂ ಬಹಳಷ್ಟು ಖುಷಿ ಆಗ್ತೈತಿ. ಯಾಕಂದ್ರೆ ಇಷ್ಟು ಬಡತನ ಸಹ ಕಷ್ಟಲು ಸಹ ರಾಜಕೀಯಕ್ಕೆ ಬಂದು 25 ಜನ MLAಗಳು ನಮ್ಮ ಪರವಾಗಿ ಹೇಳ್ತಾರಂದ್ರೆ ಅದು ಏನು ನಾನು ಮಾಡಿದ ಪುಣ್ಯ, ತಂದೆ ತಾಯಿ ಪುಣ್ಯ, ನಮ್ಮ ಕ್ಷೇತ್ರದ ಜನಗಳು ಪುಣ್ಯ ಅಂತಂದು ಹೇಳ್ತೀನಿ. ಯಾಕಂದ್ರೆ ಒಬ್ಬ MLA ಆಗೋದು ಅಷ್ಟು ಸುಲಭ ಅಲ್ಲ. ಅಂತದ್ರಲ್ಲಿ 20ರಿಂದ 25 ಜನ ಬರ್ತಾರೆ ಅಂದ್ರೆ ನಿಜವಾಗಿ ಬಹಳಷ್ಟು ಖುಷಿ ಆಗ್ತೈತಿ. ನಂಗೆ ಯಾವ ರೀತಿ ವ್ಯಕ್ತಪಡಿಸ್ತಾರೆ ಎಲ್ಲರೂ, ಆಲ್ಮೋಸ್ಟ್ ಎಲ್ಲರೂ, ನಾನು ಹೆಸರು ಹೇಳಕ್ಕೆ ಇಷ್ಟಪಡಲ್ಲ, ಒಳ್ಳೇದಾಗ್ತದೆ. 100% ನಮಗೆ ವಿಜಯನಗರ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ಕಾಂಗ್ರೆಸ್ ಭದ್ರಕೋಟೆ ನಮಗೆ ಸಿಕ್ಕಿತ್ತಮ್ಮ ನಂಬಿಕೆ ಇದೆ. ಏನು ಎಸ್, ಮುಖ್ಯಮಂತ್ರಿಗಳನ್ನ ಶಾಸಕರುಗಳು ಭೇಟಿಯಾಗಿ ತಮ್ಮ ತಮ್ಮ ಅಹವಾಲನ್ನಿಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಿಮ್ಮ ಸಂಪುಟಕ್ಕೆ ನಮ್ಮನ್ನ ಸೇರಿಸ್ಕೊಳ್ಳೋ ಬಗ್ಗೆ ಚಿಂತನೆ ಮಾಡಿ ಅಂತನ್ನುವಂಥದ್ದು. ಹೊಸ ಮುಖಗಳಿಗೆ, ಅದರಲ್ಲೂ ಯುವ ಮುಖಗಳಿಗೆ ಅವಕಾಶ ಸಿಗುತ್ತೆ ಅನ್ನುವಂತಹ ಒಂದು ಆಶಯ ಗರಿಗೆದರಿರುವಂತಹ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ಅಂತಿಮವಾಗಿ ನಿರ್ಧಾರ ಆಗತ್ತೆ, ನೋಡಬೇಕಾಗಿದೆ. ಮುಂದಿನ ವಾರ ಈ ಬಗ್ಗೆ ಒಂದು ನಿರ್ಣಯಕ್ಕೆ ಬರೋಣ ಎನ್ನುವಂತಹ ಮಾತನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನು ಹೇಳಿದ್ದಾರೆ ಸಿಎಂ ಡಿಕೆ ಕೇಳಿ. ಮುಂದ್ ವಾರ ಆಗ್ತದೆ. ಎಸ್, ಅಂದ್ರೆ ಒಂದು ವಾರ ಆಗತ್ತೆ ಎನ್ನುವಂತಹ ಮುಖ್ಯಮಂತ್ರಿಗಳ ಮಾತಂದ್ರೆ ಈಗ ಅಲ್ಲಿ ಪ್ರಮುಖವಾಗಿ ಈ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟ ಏನು ವ್ಯಾಪಕ ಆಗ್ತಾ ಇದೆ, ಅದು ಒಂದು ಸ್ವಲ್ಪ ತೊಡಕಾಯ್ತು. ದೆಹಲಿಗೆ ಹೋಗಿ ಬಂದ್ರು, ಆದರೆ ಮಾತುಕತೆಗಳಾಗಲಿಲ್ಲ. ಆದರೆ ಇನ್ನೊಂದು ವಾರದಲ್ಲಿ ಇದ್ರ ಬಗ್ಗೆ ಒಂದು ಸ್ಪಷ್ಟವಾದಂತಹ ನಿರ್ಣಯ ಆಗಬಹುದು ಎನ್ನುವಂತಹ ನಿರೀಕ್ಷೆ ಇದೆ. ಅದನ್ನೇ ಸಿಎಂ ಹೇಳಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ವಿಸ್ತರಣೆ ಯಾವಾಗ ಬೇಕಾದರೂ ಆಗಬಹುದು ಅಂತ ಪ್ರಿಯಾಂಕ ಖರ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಸಂಪುಟ ವಿಸ್ತರಣೆ ಬಗ್ಗೆ ಸಿಎಂ ಡಿಸಿಎಂ ಚರ್ಚೆ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡಿದ್ದಾರೆ. ಮಾಜಿ ಸಿಎಂ ಕೂಡ ಸಮಾಲೋಚನೆ ಮಾಡಿದ್ದಾರೆ. ಅದರಿಂದಾಗಿ ಎಲ್ಲವೂ ಕೂಡ ಆಲ್ಮೋಸ್ಟ್ ಫೈನಲ್ ಆಗಿದೆ. ಯಾವಾಗ ಬೇಕಾದರೂ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ಚಾರ್ಜ್ ಅವರೇ ಇಲ್ಲಿ ಬಂದಿದ್ದಾರಲ್ಲ, ಇವರೇ ಜನರಲ್ ಸೆಕ್ರೆಟರಿ ಆರ್ಗನೈಸೇಷನ್ ಎಸ್ಕಾಂ, ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಎಸ್ಕಾಂ ಮಾತುಕತೆ ಮಾಡಿದ್ದಾರೆ. XCM, CM, DCM ಜೊತೆ ಮತ್ತೆ PCC ಅಧ್ಯಕ್ಷರ ಜೊತೆ ಮಾಡಿದ್ದಾರೆ. ಅವ್ರು ಹೇಳಿದ್ಮೇಲೆ ಆಯ್ತಲ್ಲ, ನಮ್ಮ ಹೈಕಮಾಂಡ್ ಹೇಳಿದ್ಮೇಲೆ ಮುಗೀತು. ಇವರೆಲ್ಲ ಯಾರು ಮತ್ತೆ PCC ಅಧ್ಯಕ್ಷರ ಮತ್ತೆ CM, DCM ವರಿಷ್ಠ ನಾಯಕರು ಎಲ್ಲರ ಜೊತೆ ಮಾತನಾಡಿದಾರಲ್ಲ. ಈಗ ಯಾವುದೇ ಕ್ಷಣದಲ್ಲೂ ಆಗ್ಬೋದಂತ ಅವ್ರು ಹೇಳಿದ್ಮೇಲೆ ತೀರ್ಮಾನ ತಗೋತಾರೆ. ಯಾವ್ದು ಚರ್ಚೆ ಬಗ್ಗೆ ಗೊತ್ತಿಲ್ಲ. ಒಂದು ಕೆಲಸ ಮಾಡೋಣ, ಬರೀ CM ಒಬ್ರು ಮಾಡಿ ಮಿಕ್ಕಿದೆಲ್ಲ ಕ್ಯಾಬಿನೆಟ್ DCM ಆಗ್ಬಿಡೋಣ. ಹಂಗೆ ಮಾಡಕ್ ನೋಡಿ, ಸಮುದಾಯ ಪ್ರಾತಿನಿಧ್ಯ ಸರ್ಕಾರ ನಡೆಸ್ತಾ ಇದೀವಿ ನಾವು, ಜವಾಬ್ದಾರಿಯುತವಾಗಿ ನಡೆಸಬೇಕಾಗ್ತದೆ. ಜನರು ನಮಗೆ ಸುಮಾರು 140 ಸೀಟ್ ಆಶೀರ್ವಾದ ಮಾಡಿದ್ದಾರೆ. ಅದನ್ನ ಗಣನೆಗೆ ತಗೊಂಡು ಒಂದು ಒಳ್ಳೆ ಆಡಳಿತ ಕೊಡಬೇಕು ಅಂತ ಅಷ್ಟೇ. ಇವೆಲ್ಲ ಜವಾಬ್ದಾರಿಗಳು ಯಾರಿಗೆ ಕೊಡಬೇಕು, ಯಾರಿಗೆ ಬಿಡಬೇಕು, ಯಾವ ಮಟ್ಟಿನಲ್ಲಿ ಕೊಡಬೇಕು, ಯಾವ ಹಂತದಲ್ಲಿ ಕೊಡಬೇಕು, ಅದಕ್ಕೆ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಯಾವ್ದು ಚರ್ಚೆ ಬಗ್ಗೆ
ಇದು ಪ್ರಿಯಾಂಕ್ ಅವರ ಮಾತು. ಮಾಜಿ ಸಿಎಂ ಕೂಡ ಸಮಾಲೋಚನೆ ಮಾಡಿದ್ದಾರೆ, ಸಿಎಂ ಡಿಸಿಎಂ ಎಲ್ಲರೂ ಕೂಡ ಸಮಾಲೋಚನೆ ಮಾಡಿದ್ದಾರೆ. ಹೈಕಮಾಂಡ್ ಹೇಳಿದ ಮೇಲೆ ಮುಗೀತು, ಆಗುತ್ತೆ, ಯಾವ ಕ್ಷಣದಲ್ಲಾದರೂ ಆಗ್ಬಹುದು, ಚರ್ಚೆಯಾಗಿದೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಮಾತು. ಒಟ್ಟಾರೆ ಸಿಎಂ ಕೂಡ ಹೇಳಿರುವಂಥ ಮಾತುಗಳನ್ನ ಗಮನಿಸ್ತಾ ಹೋದ್ರೆ ಇನ್ನೊಂದು ವಾರದ ಬಳಿಕ ಹಾಗಿದ್ರೆ ಒಂದು ಚಿತ್ರಣ ಸಿಗುತ್ತಾ? ಸುಮಾರು 20 ಸಚಿವ ಸ್ಥಾನವನ್ನ ಈಗ ಯಾರ್ಯಾರಿಗೆ ಕೊಡ್ತಾರೆ, ಅಥವಾ ಅಷ್ಟನ್ನು ಫುಲ್ ಮಾಡ್ತಾರಾ, ಅರ್ಧ ತುಂಬಿಸ್ಕೊಳ್ತಾರಾ, ಹೊಸ ಮುಖಗಳಿಗೆ ಅವಕಾಶನ, 10 ಪ್ರಶ್ನೆಗಳಿಗೆ ಉತ್ತರ ಸಿಗುವಂತಹ ಕಾಲ ಸನ್ನಿಹಿತ ಆದಂತೆ ಕಂಡು ಬರ್ತಾ ಇದೆ. ಸದ್ಯಕ್ಕೊಂಚೂರು ಮುಂದೂಡಿಕೆಯಾಗಿದ್ರೂ ಕೂಡ ಒಂದು ವಾರದಲ್ಲಿ ಎಲ್ಲವೂ ನಿರ್ಣಯ ಆಗುವಂತಹ ಸುಳಿವನ್ನ ಸಿಎಂ ಮತ್ತು ಗೃಹ ಸಚಿವರು ಎಲ್ಲರೂ ಕೂಡ ನೀಡ್ತಾ ಇರುವಂಥದ್ದು. ಈಗಾಗಲೇ ಸಚಿವಾಕಾಂಕ್ಷಿಗಳು ಭೇಟಿಯಾಗಿ ತಮ್ಮ ತಮ್ಮ ಕೋರಿಕೆಯನ್ನು ಸಲ್ಲಿಸಿದ್ದಾರೆ. ದೆಹಲಿ ಪರೇಡ್ ಆಗಿದ್ದಾಯಿತು, ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ದಾಯಿತು. ಈಗ ಮುಂದಿನ ಒಂದು ವಾರದಲ್ಲಿ ಆಗಬಹುದು ಅಂತ ಅನಿಸುತ್ತೆ.